ಹಾಯ್ ಮೈ ಡಿಯರ್ ಪ್ರಿಷಿಯಸ್ ಪರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ಇದೊಂದು ಬರ್ಡೇ ವ್ಲಾಗ್ ಆಗಿರುತ್ತೆ. ಯಾರ ಬರ್ಡೇ ಅಂದರೆ ನಮ್ಮ ಮನೆಯಲ್ಲಿ ಒಬ್ಬರು ಸ್ಪೆಷಲ್ ಪರ್ಸನ್ ಇದ್ದಾರೆ, ಅವ್ರ ಬರ್ಡೇ ಇವತ್ತು. ಸೊ ನಾನಿವಾಗ ಆ ಸ್ಪೆಷಲ್ ಪರ್ಸನ್ನ ನಿಮ್ಮ ಜೊತೆ ಅಫಿಷಿಯಲ್ ಆಗಿ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀನಿ. ನೀವು ಆಲ್ರೆಡಿ ಅವನ್ನ ರೀಲ್ಸಲ್ಲೆಲ್ಲ ನೋಡಿರ್ತೀರ. ಸೊ ಲೆಟ್ಸ್ ವೆಲ್ಕಮ್ ಹರ್. ಮೀಟ್ ಮಾಡಿ ನಮ್ಮ ಬರ್ಡೇ ಗರ್ಲ್ ಚೆರಿ ಡ್ರೆಸ್ಸೆಲ್ಲ ಹಾಕ್ಕೊಂಡು ಫುಲ್ ರೆಡಿಯಾಗಿದ್ದಾಳೆ. ಈ ಕ್ಲಿಪ್ ಶಾರ್ಟ್ ತೆಗಿಯೋಕ್ಕೆ ತುಂಬಾ ಕಷ್ಟ ಆಗಿದೆ ನನಗೆ. ಇವಳಿಗೆ ಡ್ರೆಸ್ ಹಾಕ್ಸಿ ಇವಳನ್ನ ಕನ್ವಿನ್ಸ್ ಮಾಡಿ ಟ್ರೀಟ್ ಕೊಟ್ಟು ಬ್ರೈ ಮಾಡಿ ಕರ್ಕೊಬಂದಿದ್ದೀನಿ ಇಂಟ್ರಡಕ್ಷನ್ಗೆ. ಶೀ ಈಸ್ ಚೆರಿ. ಇವಳಿಗೆ ಇವಾಗ 4 years ಆಗಿದೆ. ಫ್ರಮ್ 4 years ಶೀ ಈಸ್ ವಿತ್ ಅಸ್. ಸೊ ಇವತ್ತು ಇವಳು ಬರ್ಡೇ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಬರ್ಡೇ ಗಿಫ್ಟ್ಸ್ ಆಲ್ರೆಡಿ ಎಲ್ಲರೂ ಕೊಟ್ಟಾಗಿದೆ ಇವಳಿಗೆ. ಸೊ ನಾವು ಇವತ್ತು ಇವಳು ಬರ್ಡೇ ಸ್ಪೆಷಲ್ ಮಾಡೋಕ್ಕೆ ಕೇಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಪೆಟ್ ಫ್ರೆಂಡ್ಲಿ ಕೇಕ್ ಆಚೆಯಿಂದ ಆರ್ಡ್ರ್ ಮಾಡೋಣ ಅಂದ್ಕೊಂಡ್ವಿ. ಬಟ್ ಇವಳು ತಿಂತಾಳೋ ಇಲ್ವೋ, ಫುಲ್ ವೇಸ್ಟ್ ಆದರೆ ಅಂತ ಅನ್ನಿಸ್ತು. ಸೊ ಇವಳಿಗೆ ತುಂಬ ಇಷ್ಟ ಆಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಯೂಸ್ ಮಾಡಿ ಒಂದು ಕೇಕ್ನ ನಾವೇ ಪ್ರಿಪೇರ್ ಮಾಡೋಣ ಅಂತ ಅನ್ನಿಸ್ತು. ಸೊ ನಾನು ನನ್ನ ಸಿಸ್ಟರ್ ಸೇರಿಕೊಂಡು ನಮ್ಮ ಚೆರಿ ಬರ್ಡೇನ ಸ್ಪೆಷಲ್ ಮಾಡೋಕ್ಕೆ ಕೇಕ್ ಮಾಡ್ತಾಯಿದ್ದೀವಿ. ನೋ ಕೆಮಿಕಲ್ಸ್, ನೋ ಪ್ರಿಸರ್ವೇಟಿವ್, ಪ್ಯೂರ್ ಲವ್ ಆ್ಯಂಡ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಹಾಕಿ. ಸೊ ಬನ್ನಿ ಕೇಕ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸೊ ನನ್ನ ಕಡೆಯಿಂದ ಅವಳಿಗೆ ಒಂದು ಜಾಕೆಟ್ ಮತ್ತು ಒಂದು ವಾಟರ್ ಬಾಟಲ್ ಟೈಪ್ ಗಿಫ್ಟ್ ಮಾಡಿದ್ದೀನಿ. ಮತ್ತು ಇದೊಂದು ಪೆಟ್ ಕೇರ್ ಕಪ್ಪ ಗಿಫ್ಟ್ ಮಾಡಿದ್ದೀನಿ. ಈ ಥರ ಇದೆ ನೋಡಿ. ಇದನ್ನ ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ. ಇದನ್ನ ಅಮೆಝಾನಿಂದ ತರಿಸ್ಕೊಂಡಿದ್ದೀನಿ ನೋಡಿ. ಈ ಥರ ಇದೆ, ಕಾಣಿಸ್ಬೋದು. ಇದು ಯಾಕಪ್ಪ ತರಿಸ್ಕೊಂಡಿದ್ದೀನಿ ಅಂದರೆ ನಾವು ಟ್ರಾವೆಲ್ ಮಾಡುವಾಗ ಎಲ್ಲ ಅವಳನ್ನ ಕ್ಯಾರಿ ಮಾಡಿಕೊಂಡು ಅವಳಿಗೆ ನೀರು ಕುಡಿಸೋದು ತುಂಬಾ ಕಷ್ಟ. ಅವಳದು ವೆಸಲ್ ಬೌಲೆಲ್ಲ ಕ್ಯಾರಿ ಮಾಡಬೇಕಾಗುತ್ತೆ. ಅದನ್ನ ತೆಗೆದು ಪೋರ್ ಮಾಡಿ ಅದು ಇದು ತುಂಬಾ ಇದಾಗುತ್ತೆ. ಸೊ ಇದು ಈಸಿ ವೇ. ಲೈಕ್ ಇದನ್ನ ಈ ಥರ ಓಪನ್ ಮಾಡಿ ಇದರಲ್ಲಿ ವಾಟರ್ ಇಲ್ಲ ನಿಮ್ಮದು ಪಪ್ಪಿ ಏನಾದರೂ ಇದ್ದರೆ ಮಿಲ್ಕ್ ಏನಾದರೂ ಫಿಲ್ ಮಾಡ್ಕೋಬೋದು. ನಮ್ಮ ಚೆರಿಗೆ ನಾವು ಇದರಲ್ಲಿ ವಾಟರ್ ಫಿಲ್ ಮಾಡಿ ಲೈಕ್ ಟ್ರಾವೆಲಿಂಗ್ ಟೈಮಲ್ಲಿ ಇಟ್ಕೊಂಡ್ರೆ ಜಸ್ಟ್ ಯಾವಾಗ ಅವರಿಗೆ ನೀರು ಕುಡಿಸ್ಬೇಕು, ಜಸ್ಟ್ ಇಲ್ಲೊಂದು ಬಟನ್ ಇದೆ ನೋಡಿ. ಇದನ್ನ ಈ ಥರ ಪ್ರೆಸ್ ಮಾಡಿದ್ರೆ ಸಾಕು, ವಾಟರ್ ಇಲ್ಲಿ ಬರುತ್ತೆ. ಇಲ್ಲಿ ಹೋಲ್ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಸೊ ವಾಟರ್ ಇಲ್ಲಿ ಬರುತ್ತೆ. ಇದು ನೋಡಿ ಬೌಲ್ ಥರ ಇದೆ. ಸೊ ಅವ್ರು ಇಲ್ಲಿಂದ ನೀರು ಕುಡಿಬೋದು. ಸೊ ಇದು ಟ್ರಾವೆಲ್ ಫ್ರೆಂಡ್ಲಿ. ಸೊ ಇದನ್ನ ನಾನು ಗಿಫ್ಟ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಅವಳು ಟ್ರಾವೆಲ್ ಮಾಡೋವಾಗ ಈಸಿ ಆಗಲಿ ಅಂತ. ಮತ್ತು ಒಂದು ಜಾಕೆಟ್, ರೈನ್ ಕೋಟ್ ಟೈಪ್ ಜಾಕೆಟ್ ಗಿಫ್ಟ್ ಮಾಡಿದ್ದೀನಿ. ಬಿಕಾಸ್ ವಿಂಟರಲ್ಲಿ ಅವಳು ತುಂಬಾ ಚಳಿ ಅಂದರೆ ಆಗಲ್ಲ, ಆಚೆ ಹೋಗೋಗಿ ಫುಲ್ ನಡುಗ್ತಾ ಇರ್ತಾಳೆ. ಸೊ ಆ ಜಾಕೆಟ್ ನಾನು ಗಿಫ್ಟ್ ಮಾಡಿದ್ದೀನಿ. ಅದನ್ನ ನೀವು ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ಬೋದು. ಲೈಕ್ ಕೇಕ್ ಕಟ್ಟಿಂಗ್ ಇದರಲ್ಲಿ ನಾನು ಅವಳಿಗೆ ಹಾಕ್ಸಿದ್ದೀನಿ. ಮತ್ತು ಇನ್ನೊಂದು ಇವಾಗ ಹಾಕಿರೋ ಡ್ರೆಸ್ ಬಂದು ನನ್ನ ಸಿಸ್ಟರ್ ಗಿಫ್ಟ್ ಮಾಡಿರೋದು ಅವಳಿಗೆ. ಆ್ಯಕ್ಚುಲಿ ಅದು ಡೆಲಿವರಿ ಲೇಟ್ ಆಯಿತು, ಬರ್ಡೇ ದಿನವೇ ಬರಬೇಕಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ 2-3 days ಡಿಲೇ ಆಗಿರೋ ಕಾರಣದಿಂದ ನಾವು ಆ ಜಾಕೆಟ್ನೇ ಹಾಕ್ಸಿ ಸ್ಕಾರ್ಫಲ್ಲಿ ಹಾಕಿ ನಾವು ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಮತ್ತು ಅವಳದು ಡೈಲಿ ನಾವು ಟ್ರೀಟ್ ತರಿಸೋ ಪ್ಲೇಸಿಂದನೂ ಅವಳಿಗೆ ಗಿಫ್ಟ್ ಬಂದಿದೆ. ಲೈಕ್ ಹ್ಯಾಪಿ ಬರ್ಡೇ ಬ್ಯಾನರ್ ಆ್ಯಂಡ್ ಗಾಗಲ್ಸ್, ಬರ್ಡೇ ಗಾಗಲ್ಸ್. ಅದು ಲೈಕ್ 10 days ಬಿಫೋರೇ ಆ ಗಿಫ್ಟ್ ಬಂದಿದೆ. ಲೈಕ್ ಎವ್ರಿ ಇಯರ್ ಅವಳ ಬರ್ಡೇಗೆ ಅವರು ಸೂಪರ್ ಟೇಲ್ಸ್, ನಾವು ಯೂಶ್ವಲಿ ಟ್ರೀಟ್ಸ್ ಅವಳ ಸ್ನ್ಯಾಕ್ಸ್ ಎಲ್ಲ ಸೂಪರ್ ಟೇಲ್ಸಿಂದ ಬೈ ಮಾಡ್ತೀವಿ. ಸೂಪರ್ ಟೇಲ್ಸ್ ಅವರು ಪ್ರತಿ ಇಯರ್ ಅವಳ ಬರ್ಡೇಗೆ ಮಿಸ್ ಮಾಡಿದೆ ಏನಾದರೂ ಒಂದು ಗಿಫ್ಟ್ ಕಳಿಸ್ತಾನೆ ಇರ್ತಾರೆ. ಬರ್ಡೇ ಅಂತಲ್ಲ, ಬೇರೆ ಬೇರೆ ವೆಕೇಷನ್, ಅವ್ರ ಆ್ಯನಿವರ್ಸರಿ, ಬರ್ಡೇ, ಎವ್ರಿಥಿಂಗಿಗೆ ಚೆರಿ ಗಿಫ್ಟ್ ಬಂದೇ ಬರುತ್ತೆ. ಶಿ ಹ್ಯಾಸ್ ಸ್ಕಾರ್ಫ್, ಗಾಗಲ್ಸ್, ಫ್ರಿಡ್ಜ್ ಮ್ಯಾಗ್ನೆಟ್, ವೆರೈಟಿ ಆಫ್ ಗಿಫ್ಟ್ಸ್ ಬರುತ್ತೆ. ಒಂದಿನ ನಾನು ಅದರದ್ದೇ ವ್ಲಾಗ್ ಮಾಡಾಕ್ತೀನಿ. ಮೈ ಚೆರಿ ಆ್ಯಂಡ್ ಡ್ರೆಸ್ಸಸ್, ಟಾಯ್ಸ್, ಟ್ರೀಟ್ಸ್ ಎಲ್ಲ. ಸೊ ಲೆಟ್ಸ್ ಜಂಪ್ ಇನ್ ಟು ದಿಸ್ ವ್ಲಾಗ್ ಆ್ಯಂಡ್ ಕೇಕ್ ಬೇಕ್ ಮಾಡೋಕ್ಕೆ ಹೋಗೋಣ. ಸೊ ಇವಾಗ ನಾವು ಬರ್ಡೇಗೆ ಚೆರಿ ಬರ್ಡೇ ಸ್ಪೆಷಲಾಗಿ ಒಂದು ಹೆಲ್ತಿ ಕೇಕ್ ಮನೇಲೇ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೆ ನಾನು ಫ್ಯೂ ಐಟಮ್ಸ್ನ ಬ್ಲಿಂಕಿಟಿಂದ ತರಿಸ್ಕೊಂಡಿದ್ದೀನಿ. ಐಟಮ್ಸ್ನ ತಂದ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಸೆಗ್ರಿಗೇಟ್ ಮಾಡಿ ಕೇಕ್ ಮಾಡೋಕ್ಕೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋಣ.
ಈ ರೆಸಿಪಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನಾನು 2 ಬನಾನಾ ತೊಗೊಂಡಿದ್ದೀನಿ ಮತ್ತು 2 ಎಗ್ಸ್ ತೊಗೊಂಡಿದ್ದೀನಿ. ಓಟ್ಸ್ನ ಪೌಡರ್ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಕ್ಯಾರೆಟ್ ತೊಗೊಂಡಿದ್ದೀನಿ ಯಾಕಂದರೆ ಅವಳಿಗೆ ಕ್ಯಾರೆಟ್ ತುಂಬ ಇಷ್ಟ. ಸೊ ಆ್ಯಂಡ್ ಪೀನಟ್ ಬಟರ್ ತೊಗೊಂಡಿದ್ದೀನಿ ಮತ್ತು ಬೇಕಿಂಗ್ ಪೌಡರ್ ತೊಗೊಂಡಿದ್ದೀನಿ. 2 ಬನಾನಾಸ್ ಹಾಕ್ಕೊಳ್ತಾ ಇದ್ದೀನಿ. ಬನಾನಾ ಡೈಜೆಷನ್ಗೆ ತುಂಬ ಒಳ್ಳೆಯದು ಮತ್ತು ಇದು ಸಾಫ್ಟ್ ಆಗಿರೋದ್ರಿಂದ ಅವ್ರಿಗೆ ಬೇಗನೆ ಡೈಜೆಸ್ಟ್ ಆಗುತ್ತೆ. ಇದು ಸ್ವೀಟ್ ಇದ್ದಷ್ಟು ಒಳ್ಳೆಯದು, ಯಾಕಂದರೆ ನಾವಿಲ್ಲಿ ಯಾವುದೇ ಶುಗರ್, ಪ್ರಿಸರ್ವೇಟಿವ್, ಕೆಮಿಕಲ್ ಯಾವುದು ಆ್ಯಡ್ ಮಾಡ್ತಿಲ್ದಿರೋದ್ರಿಂದ ನ್ಯಾಚುರಲ್ ಸ್ವೀಟ್ನರ್ ಈಸ್ ವೆರಿ ಇಂಪಾರ್ಟೆಂಟ್. ಇವಾಗ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಬನಾನಾನ. ಈಗ ಬನಾನಾ ಸ್ಮ್ಯಾಶ್ ಮಾಡಾಯಿತು. ನೆಕ್ಸ್ಟು 2 ಎಗ್ಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಎಗ್ ಒಳ್ಳೆ ಸೋರ್ಸ್ ಆಫ್ ಪ್ರೋಟೀನ್. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಬನಾನಾ ಆ್ಯಂಡ್ ಎಗ್ ಚೆನ್ನಾಗಿ ನೀಟಾಗಿ ಮಿಕ್ಸ್ ಆಗಬೇಕು. ಇದೆರಡು ನಮಗೆ ಇದೆರಡರ ಕಾಂಬಿನೇಷನ್ ನಾವು ಚೆನ್ನಾಗಿ ಮಿಕ್ಸ್ ಮಾಡಿದ್ರೇ ಕೇಕ್ ಫ್ಲಫಿಯಾಗಿ ಬರೋದು. ಇವಾಗ 4 ಸ್ಪೂನ್ ಪೀನಟ್ ಬಟರ್ ಹಾಕ್ಕೊಳ್ತಾ ಇದ್ದೀನಿ. ಪೀನಟ್ ಬಟರಲ್ಲಿ ಹೆಲ್ದಿ ಫ್ಯಾಟ್ಸ್ ಮತ್ತು ಪ್ರೋಟೀನ್ ಇರುತ್ತೆ, ವಿಚ್ ಈಸ್ ವೆರಿ ಗುಡ್ ಫಾರ್ ದೇ ಮಸಲ್ ಗ್ರೋತ್. ಸೊ ನೋಡಿ, ಇದು ನ್ಯಾಚುರಲ್ ಸ್ವೀಟ್ನರ್ ಆಗಿರುತ್ತೆ. ಸೊ 4 ಸ್ಪೂನ್ ಆ್ಯಡ್ ಮಾಡಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಪೆಟ್ ಫ್ರೆಂಡ್ಲಿ ಹೆಲ್ದಿ ಕೇಕ್ ಆಗಿರೋದ್ರಿಂದ ಓಟ್ಸ್ ಯೂಸ್ ಮಾಡ್ತಾಯಿದ್ದೀವಿ ಮೈದಾ ಬದಲು. ಸೊ 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇದು ರಿಚ್ ಇನ್ ಫೈಬರ್ ಮತ್ತು ಪ್ರೋಟೀನ್ ಆಗಿರುತ್ತೆ. ನೆಕ್ಸ್ಟು ನಾನು ಕ್ಯಾರೆಟ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅವಳ ಫೇವ್ರೆಟ್ ಇದು ಬಂದು. ಸೊ ಇದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಗುಡ್ ಫಾರ್ ಐಸೈಟ್, ಸ್ಕಿನ್ ಮತ್ತು ಮಸಲ್ಸ್ಗೆ ಕೂಡ ತುಂಬ ಒಳ್ಳೆಯದು. ಸೊ ಸ್ವಲ್ಪ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕಷ್ಟು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ. ಬೇಕಿಂಗ್ ಪೌಡರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, 1 ಚಿಟಿಕೆ, ಜಾಸ್ತಿ ಬೇಡ. ನಾವು ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ 4 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಇದು ಫುಲ್ ಅಂಟ್ಕೋಬಾರ್ದು, ಫ್ಲಫಿಯಾಗಿ ಬರಬೇಕು ಅಂತ. ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಇವಾಗ ನಾನು ಸ್ಮಾಲ್ ಬೌಲಿಗೆ ಗೀ ಸ್ಮಿಯರ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಮಾಡಿದ ಮಿಕ್ಸ್ಚರ್ ಆ್ಯಡ್ ಮಾಡ್ಕೊಳ್ಳೋಣ. ಸೊ ನಾನು ಫುಲ್ ಹಾಕ್ತಾಯಿಲ್ಲ, ಯಾಕಂದರೆ ಅದು ಫ್ಲಫಿನೆಸ್ ಬರುವಾಗ ಉಬ್ಕೊಳ್ಳುತ್ತೆ. ಇವಾಗ ಹಿಂಗೆ ಸೆಟ್ಲ್ ಮಾಡಬೇಕು ನಾವು, ಯಾಕಂದರೆ ಇದು ಈವನ್ ಆಗಿರಬೇಕು. ನೋಡಿ ಈ ಥರ. ಇವಾಗ ಇದು ಸೆಟ್ಲಾಗಿದೆ. ಇದರಲ್ಲಿ ಇರೋ ಏರ್ ಬಬಲ್ಸ್ ಎಲ್ಲ ಹೋಗಬೇಕು. ಸೊ ಚೆನ್ನಾಗಿ ಈ ಥರ ಮಾಡ್ಕೊಳ್ಳಿ. ಕುಕ್ಕರಲ್ಲಿ ನಾನು 30 to 40 ಮಿನಿಟ್ಸ್ ಸ್ಟೀಮ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಬೇಕ್ ಕೂಡ ಮಾಡ್ಕೋಬೋದು. ಹೋಮ್ ಮೇಡ್ ಲವ್ ಫಿಲ್ಡ್ ಕೇಕ್ ರೆಡಿ ಆಗಿದೆ. ಇವಾಗ ನಾನು ಕ್ಯಾರೆಟಿನ ಗಾರ್ನಿಷ್ ಮಾಡ್ತಾಯಿದ್ದೀನಿ. ಬಿಕಾಸ್ ಅವಳಿಗೆ ಕ್ಯಾರೆಟ್ ತುಂಬ ಇಷ್ಟ ಆಗಿರೋದ್ರಿಂದ ನಾನು ರಾ ಕ್ಯಾರೆಟ್ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಅದು ಕಲರ್ಫುಲ್ಲಾಗಿ ಕೂಡ ಕಾಣುತ್ತೆ. ಸೊ ಕೇಕ್ ಅವಳಿಗೆ ಇಷ್ಟ ಆಗುತ್ತಾ ಇಲ್ಲ ಅಂತ ನೀವು ಮುಂದೆ ವ್ಲಾಗಲ್ಲಿ ನೋಡಿ. ಸೊ ಏನು ತನಕ ಮಿಸ್ ಮಾಡಿದೆ ನೋಡಿ. ಈಗ ನಾನು ಡೆಕಾರ್ಗೆ ಅವಳದು ಫೇವ್ರೆಟ್ ಟ್ರೀಟ್ ತೊಗೊಂಡಿದ್ದೀನಿ. ಇದನ್ನ ನಾನು ಸೂಪರ್ ಟೇಲ್ಸಿಂದ ತರಿಸ್ಕೊಂಡಿದ್ದೀನಿ. ಸ್ನ್ಯಾಕ್ಸ್ ಆರ್ಡರ್ ಮಾಡೋ ಟೈಮಲ್ಲೇ ಆ್ಯಡ್ ಮಾಡಿದ್ದೆ. ಸೊ ಇವಾಗ ನಾನು ಸ್ಟ್ರಾಬೆರಿ ಫ್ಲೇವರ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಮೇಲ್ಗಡೆ ಎಲ್ಲ ಯೂಶಲಿ ನಾರ್ಮಲ್ ಕೇಕ್ಸ್ ಥರನೇ ನಾನು ಇದನ್ನು ಯೂಸ್ ಮಾಡಿಕೊಂಡು ಎಲ್ಲ ಸೈಡ್ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ಶಿ ಲವ್ಸ್ ದಿಸ್ ಟ್ರೀಟ್. ಇದರಲ್ಲಿ ನಿಮಗೆ ವೆರೈಟೀಸ್ ಆಫ್ ಫ್ಲೇವರ್ಸ್ ಸಿಗುತ್ತೆ. ಸ್ಪಿನಾಚ್ ಇದೆ, ಚಿಕನ್ ಇದೆ, ಕ್ಯಾರೋಟ್ ಇದೆ ಮತ್ತು ಸ್ಟ್ರಾಬೆರಿ ಇದೆ. ಸೊ ನಾನು ಎಲ್ಲ 4 ಫ್ಲೇವರ್ಸ್ನ ತರಿಸ್ಕೊಂಡಿದ್ದೆ. ಅದರಲ್ಲಿ ಇದರೊಳಗೆ ಸ್ವಲ್ಪ ಜಾಸ್ತಿ ಇಷ್ಟ. ಸೊ ಇದನ್ನ ಯೂಸ್ ಮಾಡಿದ್ದೀನಿ. ಮತ್ತು ಇವಾಗ ಅವಳದು ಟ್ರೀಟ್ ಲೈಕ್ ಬೋನ್ ಬರುತ್ತಲ್ಲ, ಬ್ರೌನ್ ಕಲರ್. ಸೊ ಅದನ್ನು ನಾನು ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿ ಡೆಕೋರ್ಗೆ ಯೂಸ್ ಮಾಡ್ತಾಯಿದ್ದೀನಿ. ಇದೆಲ್ಲ ಅವಳದು ಫೇವ್ರೆಟ್ ಥಿಂಗ್ಸೇ. ಸ್ವಲ್ಪ ಕೇಕ್ ಪ್ರೆಸೆಂಟೇಬಲ್ ಆಗಿರಲಿ ಅಂತ ನಾನೆಲ್ಲ ಅವಳಿಗೆ ಡಾಗ್ ಫುಡ್ ರಿಲೇಟೆಡ್ ಐಟಮ್ಸ್ನೇ ಯೂಸ್ ಮಾಡ್ಕೊಂಡು ಡೆಕೋರ್ ಮಾಡ್ತಾಯಿದ್ದೀನಿ. ನೀವು ಕೂಡ ನಿಮ್ಮ ಡಾಗ್ಗೆ ಯಾವ ಫೇವ್ರೆಟ್ ಅದನ್ನೇ ಯೂಸ್ ಮಾಡ್ಬೋದು. ಟಾಸ್ಕ್ ಕಂಪ್ಲೀಟ್ ಮಾಡಿ ನಾವು ಇವಾಗ ಇನ್ನೊಂದು ಟಾಸ್ಕ್ ಕಡೆಗೆ ಬಂದಿದ್ದೀವಿ. ಕೇಕ್ ನಾವು ಪ್ರಿಪೇರ್ ಮಾಡೋಷ್ಟರಲ್ಲಿ ತುಂಬಾ ಲೇಟ್ ಆಗೋಯಿತು. ಆ್ಯಂಡ್ ಶಿ ವಾಸ್ ವೆರಿ ಸ್ಲೀಪಿ. ಅವಳಿಗೆ ಫುಲ್ ನಿದ್ದೆ ಬಂದಿತ್ತು. ಹಂಗೂ ಹಿಂಗೂ ಕಷ್ಟಪಟ್ಟು ರೆಡಿ ಮಾಡಿಸಿದ್ವಿ.
ಫೈನಲಿ ಕೇಕ್ ಚೆರಿ ಕಡೆಯಿಂದ ಅಪ್ರೂವ್ ಆಗಿದೆ, ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಅವಳಿಗೆ ತುಂಬ ಇಷ್ಟ ಆಗಿದೆ ಕೇಕ್, ನೀವು ವಿಡಿಯೋದಲ್ಲಿ ನೋಡ್ಬೋದು. ಅವಳು ತಿಂತಾ ಇದ್ದಾಳೆ. ನಾನು ಹೇಳಿದ್ನಲ್ಲ ಜಾಕೆಟ್ ಮತ್ತು ಸ್ಕಾರ್ಫ್ ಇದೆ, ಜಾಕೆಟ್ ಅದು. ನಾವಂತೂ ಫುಲ್ ಹ್ಯಾಪಿ ಆದ್ವಿ, ಅವಳಿಗೆ ಕೇಕ್ ಇಷ್ಟ ಆಗಿದ್ದು ನೋಡಿ. ಹೋಮ್ ಮೇಡ್ ಕೇಕ್ ಇದೆ, ಬಟ್ ಬರ್ಡೇ ಅಂದರೆ ಡಬಲ್ ಕೇಕ್ ಕಂಪಲ್ಸರಿ ಅಲ್ವಾ. ಸೊ ಚೆರಿ ಅವ್ರ ಫ್ರೆಂಡ್ ಕಡೆಯಿಂದ ಈ ಕೇಕ್ ಬಂದಿದೆ. ಸೊ ಇವಾಗ ನಾವು ಇದನ್ನ ಕಟ್ ಮಾಡ್ತಾ ಇದ್ದೀವಿ. ಫೇಸ್ ನೀವು ನೋಡ್ಬೋದು, ಫುಲ್ ಅವಳಿಗೆ ನಿದ್ದೆ ಬಂದಿದೆ ನೋಡಿ. ಈ ಕೇಕಲ್ಲಿ ಎಷ್ಟು ಪ್ರಿಟಿಯಾಗಿ ಹ್ಯಾಪಿ ಬರ್ಡೇ ಅಂತ ಚೆರಿ ಅಂತ ಮೆನ್ಷನ್ ಮಾಡಿಬಿಟ್ಟು ಕಳಿಸಿದ್ದಾರೆ. ಬಟ್ ಅವಳಿಗೆ ಕೇಕ್ ತಿಂತಾಳ ಇಲ್ಲ ಅನ್ನೋದು ನಮಗೆ ಡೌಟ್ ಇತ್ತು, ಬಿಕಾಸ್ ಅವಳಿಗೆ ಚಾಕ್ಲೇಟ್ ಫ್ಲೇವರ್ ಸ್ವಲ್ಪ ಕಮ್ಮಿ ಇಷ್ಟ ಆಗುತ್ತೆ. ಆನೆಸ್ಟ್ಲಿ ಗಾಯ್ಸ್, ಬ್ಯಾಡ್ ಡೇ ಇರ್ಬೋದು, ಗುಡ್ ಡೇಸ್ ಇರ್ಬೋದು, ಶಿ ವಾಸ್ ಆಲ್ವೇಸ್ ದೇರ್ ಫಾರ್ ಹಸ್. ಹ್ಯಾಪಿ 4th ಬರ್ಡೇ ಚೆರಿ. ಸೊ ದಟ್ಸ್ ಇಟ್ ಗಾಯ್ಸ್, ಚೆರಿ ಬರ್ಡೇ ಸೆಲೆಬ್ರೇಷನ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ಪೆಟ್ ವ್ಲಾಗ್ಸ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್ ನನ್ನ ಕಡೆಯಿಂದ ಮತ್ತು ಚೆರಿ ಕಡೆಯಿಂದ. ಬಾಯ್, ಟೇಕ್ ಕೇರ್. ನಿಮ್ಮೆಲ್ಲ ಬರ್ಡೇ ವಿಶಸ್ನ ಕಮೆಂಟ್ಸ್ ಸೆಕ್ಷನಲ್ಲಿ ನೀವು ತಿಳಿಸಿ, ನಾನು ಚೆರಿಗೆ ಅದನ್ನ ಕನ್ವೆ ಮಾಡ್ತೀನಿ. ಬಾಯ್.